ಹೆಸರು ಅಭಿನವ್ ಕೊಲ್ಲಾಪುರ ಅಂತ. ಒಬ್ಬ ಸಾಹುಕಾರ ಬಂದು ಮುತ್ತು ರತ್ನ ವ್ಯಾಪಾರಕ್ಕೆ ಬಂದು ವ್ಯಾಪಾರ ಚೆನ್ನಾಗಾಯಿತು ಅಂತೇಳಿ ಅವು ಜ್ಞಾಪಕಾರ್ಥವಾಗಿ ಕಟ್ಟಿಸ್ತು. ಇದು ಹೊಯ್ಸಳ ಅಂತ ಅಂದರೆ ಮೂಡಿಗೆರೆ ತಾಲೂಕಲ್ಲಿ ಊರಿದೆ. ಆ ಊರಿನಲ್ಲಿ ಒಬ್ಬ ಮೇಷ್ಟ್ರು ಪಾಠ ಮಾಡ್ತಿದ್ದಾಗ ಒಂದು ಹುಲಿ ಬಂದ್ಬಿಟ್ಟು ಇದು ಮಾಡ್ಬಿಡ್ತು. ಆಗ ಸಳ ಅನ್ನೋ ಒಬ್ಬ ಹುಡುಗ ಹೊಡೆದ್ಬಿಟ್ಟ ಹುಲಿಯ. ಅವನಿಗೆ ಹೊಯ್ಸಳ ಅಂತ ಹೆಸರು ಬಂತು. ವ್ಯವಸಾಯ ಮಾಡ್ತೀವಿ ನಾವು ಸ್ವಂತ, ಎತ್ತು ಇಲ್ಲ. ಇತ್ತೀಚೆಗೆ ಟ್ರ್ಯಾಕ್ಟರ್ ಅವೆಲ್ಲ ಬಂತು. ಆಗ ಸ್ವಂತ ಬೇಸಾಯ. ಬೆಳಿಗ್ಗೆ 6 ಗಂಟೆ ಹೊರಟ್ರೆ 12 ಗಂಟೆಗೆ ಬೇಸಾಯ ಬಿಡ್ತಿದ್ದು. ಆಗಲ್ಲೇ ಎತ್ತು ಮೈ ತೊಳೆದು ಕಟ್ಟಿ ಹಾಕಿ ನನಗೆ ಬರ್ತು. ಮತ್ತೆ 3-3:15 ಗಂಟೆಗೆ ಹೋಗ್ತಿತ್ತು ಮತ್ತೆ ಬೇಸಾಯ ಹೋಗ್ತಿತ್ತು. ನಿಮ್ಮ ಊರಲ್ಲಿ ಅದೇನು ಇಂಪಾರ್ಟೆಂಟ್ ಇದೆ ಜಾತ್ರೆ ಆಗುತ್ತೆ. ಏಪ್ರಿಲ್ ಯುಗಾದಿ ಕಳೆದ 8 ದಿವಸಕ್ಕೆ ಬೆಟ್ಟದ ಮೇಲೆ ಹರಿಹರೇಶ್ವರ ಬೆಟ್ಟದ ಮೇಲೆ ದೇವರು ಕರ್ಕೊಂಡು ಹರಿಹರೇಶ್ವರ ಅಂತ ಹರಿಹರ ಬ್ರಹ್ಮ 3 ಜನ ಹರಿಹರ ಬಿಟ್ಟರೆ ಇಲ್ಲೇ ನಮ್ಮ ಬೆಟ್ಟದ ಮೇಲೆ ಇರೋದು. ಅದನ್ನು ಕರ್ಕೊಂಡ್ಬಂದು ನಾವು ಯುಗಾದಿ ಕಳೆದ 8 ಡೇಸಲ್ಲಿ ನಾವು ಜಾತ್ರೆ ಮಾಡ್ತೀವಿ 1 ವಾರ. ಅಭಿನವ ಕೊಲ್ಲಾಪುರ ಅಂತ ಈ ಊರು ಮೊದಲಿನ ಹೆಸರು. ಈಗ ದೊಡ್ಡ ಗದ್ದೋಳಿ ಅಂತ ಇದನ್ನು ಕರೀತಾರೆ. ಇಲ್ಲಿ ಒಟ್ಟು ಟೋಟಲಿ 2,000 ಚಿಲ್ಲರೆ ಜನಸಂಖ್ಯೆ ಇದೆ. 1030 ವೋಟರ್ಸ್ ಇದ್ದಾರೆ. 380 ಮನೆ ಇದೆ, ಹೌಸು. ಇಲ್ಲಿ ಅಮಾವಾಸ್ಯೆ ಅದು ಯುಗಾದಿ ಕಳೆದ 8 ದಿವಸಕ್ಕೆ ಅದ್ದೂರಿಯಾಗಿ ಕರ್ಕೊಂಡ್ಬಂದು ದಿವಸ ಒಂದು ಇದು ಸಿದ್ಧರ ಆರತಿ ಎತ್ತುತ್ತದೆ ಹೆಣ್ಮಕ್ಳೆಲ್ಲ. ಅದು ಒಳ್ಳೆ ಇದು ನಮ್ಮದು. ಆಮೇಲೆ ದಿವಸ ಒಂದು ಆನೆ ಉತ್ಸವ ಇರುತ್ತೆ, ಒಂದು ದಿವಸ ಕುದುರೆ ಉತ್ಸವ ಇರುತ್ತೆ. ಈ ಥರ ಒಂದು 4-5 ದಿವಸ ಜಾತ್ರೆ ಮಾಡ್ತೀವಿ ಅದ್ದೂರಿಯಾಗಿ. ಊರಿಂದ ಹೊರಗಡೆ ಬೇಕ್ರಿ ಹುಡುಗರೆಲ್ಲ ಹೋದಾರಲ್ಲ, ವರ್ಷಕ್ಕೊಂದ್ಸರಿ ಸೇರ್ತಾರೆ ಇಲ್ಲಿ. ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ, ಉತ್ಸವ ಮಾಡ್ತೀವಿ. ಆಮೇಲೆ ಕೊನೆಯ ದಿವಸ ಭೂತಗಳು ಅಂತ ಇರ್ತವೆ ಇಲ್ಲಿ, ದೇವರ ಬಾಂಟಿವ, ಅದು ಭೂತ ಹೋರಾಡ್ತಾವೆ. ಆಮೇಲೆ ವಾಪಸ್ಸು ನಾವು ಬೆಟ್ಟದ ಮೇಲೆ ಕಳಿಸ್ಬಿಡ್ತೀವಿ ದೇವರ. ಅದು